ಆಲ್ಮೋಸ್ಟ್ ಎವ್ರಿಥಿಂಗ್ ಯು ನೀಡ್ ಟು ನೋ. ಹೆಲೋ ಮಿತ್ರ, ಇವರೇ ರಾಕೇಶ್. ಇವರಿಗೆ 35 ವರ್ಷ ಆಯ್ತು. ಇವರು ಐಟಿ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ಸುಮಾರು ಹೊತ್ತು ಕುತ್ಕೊಂಡೇ ವರ್ಕ್ ಮಾಡೋದ್ರಿಂದ ಸ್ವಲ್ಪ ಫ್ಯಾಟ್ ಆಗಿದ ರೀತಿ ಫೀಲ್ ಮಾಡ್ತಾರೆ. ಈ ವೈಟನ್ನ ಕಮ್ಮಿ ಮಾಡೋದಕ್ಕೆ ಅವರು ಸಾಕಷ್ಟು ಡಯಟ್ ಕೂಡ ಮಾಡ್ತಾರೆ, ಎಕ್ಸರ್ಸೈಸ್ ಕೂಡ ಮಾಡ್ತಾರೆ. ಎಲ್ಲವನ್ನ ಅಟೆಂಡ್ ಮಾಡಿ ನೋಡಿದ್ರು ಕೂಡ ಅವರ ಬಾಡಿಯಲ್ಲಿ ಚೇಂಜಸ್ ಬರ್ಲೇ ಇಲ್ಲ. ದಿನಾಲೂ ಕೂಡ 8 ಗಂಟೆ ನಿದ್ದೆ ಮಾಡಿ ಇದ್ರು ಕೂಡ ಯಾವಾಗ್ಲೂ ಟಯರ್ಡ್ ಆಗಿ ಅವರು ಇರ್ತಾ ಇದ್ರು. ಕೆಲಸದಲ್ಲಿ ಅವರಿಂದ ಫೋಕಸ್ ಮಾಡಕ್ಕೆ ಆಗ್ತಾ ಇರಲಿಲ್ಲ. 8 ಗಂಟೆ ನಿದ್ದೆ ಮಾಡಾಯ್ತು, ಫ್ರೆಶ್ ಆಗಿ ವರ್ಕ್ ಮಾಡೋಣ ಅನ್ನೋಷ್ಟರಲ್ಲಿ ಅವರಿಗೆ ನಿದ್ದೆ ಬರ್ತಾ ಇತ್ತು. ಕೆಲಸದಲ್ಲಿ ಫೋಕಸ್ ಮಾಡಕ್ಕಾಗದೆ ಅಲ್ಲಿ ಇಲ್ಲಿ ಡಿಸ್ಟ್ರಾಕ್ಟೆಡ್ ಆಗಿರ್ತಾರೆ. ನಿದ್ದೆ ಬರಬಾರ್ದು ಅಂತ ಸುಮಾರು ಕಾಫಿ ಟೀ ಎಲ್ಲ ಅವರು ಕುಡಿತಾ ಇರ್ತಾರೆ. ಅವಾಗವಾಗ ಅವರಿಗೆ ಹುಷಾರಿಲ್ಲದೆ ಆಗುತ್ತೆ. ಇದರಿಂದ ಅವ್ರ ಫ್ರೆಂಡ್ ಡಾಕ್ಟರ್ ಆಗಿರ್ತಾನೆ, ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾರೆ. ಇವರಿಬ್ರು ಕೂಡ ಚಿಕ್ಕ ವಯಸ್ಸಿಂದ ಒಂದೇ ಏರಿಯಾದಲ್ಲಿ ಬೆಳೆದಿದ್ರಿಂದ, ಒಂದೇ ಸ್ಕೂಲಲ್ಲಿ ಓದಿದ್ರಿಂದ ಒಬ್ಬರಿಗೆ ಇನ್ನೊಬ್ರ ಬಗ್ಗೆ ತುಂಬಾ ಚೆನ್ನಾಗ್ ಗೊತ್ತು. ಇದರಿಂದ ಯಾವುದೇ ರೀತಿ ಹೆಲ್ತ್ ಪ್ರಾಬ್ಲಮ್ ಬಂದ್ರೂ ಕೂಡ ಅವರ ಫ್ರೆಂಡ್ ಬಳಿನೇ ಹೋಗ್ತಾ ಇದ್ರು. ಏ ಸುರೇಶ್, ಇಲ್ಲಿ ನೋಡ್ದಾ ಕಾಲೇಜಲ್ಲಿ ಹೆಂಗಿದ್ದೆ, ಈಗ ಎಷ್ಟು ದಪ್ಪ ಆಗ್ಬಿಟ್ಟೆ ನೋಡು. ಎಲ್ಲ ಡಯಟ್ ಮಾಡಿ ನೋಡಾಯ್ತು, ಎಲ್ಲ ಎಕ್ಸರ್ಸೈಸ್ ಕೂಡ ಮಾಡಿ ನೋಡಾಯ್ತು, ಏನು ಕೂಡ ವರ್ಕೌಟ್ ಆಗ್ತಾನೆ ಇಲ್ಲ ಕಣೋ. ಐಟಿ ಕೆಲಸದಲ್ಲಿ ಯಾವಾಗ್ಲೂ ಕೂಡ ಕಂಪ್ಯೂಟರ್ ಮುಂದೆನೆ ಕೂತ್ಕೊಂಡಿರ್ತೀನಿ. ಸರಿ, ಅದರಿಂದನೇ ವೇಟ್ ಜಾಸ್ತಿ ಆಗಿದೆ ಅಂತ ವರ್ಕೌಟ್ ಮತ್ತೆ ಎಕ್ಸರ್ಸೈಸ್ ರೆಗ್ಯುಲರ್ ಆಗಿ ಮಾಡಿದ್ರು ಕೂಡ ಆವಾಗ್ಲೂ ಯಾವುದೇ ಚೇಂಜಸ್ ಬರ್ತಾನೆ ಇಲ್ಲ. ಯಾವ್ದಾದ್ರು ಸೊಲ್ಯೂಷನ್ ಹೇಳೋ ಅಂತ ಕೇಳಬೇಕಾದ್ರೆ ಅವರ ಫ್ರೆಂಡ್ ಅವರಿಗೆ ಒಂದು ಸಿಂಪಲ್ ಆದ ಸೊಲ್ಯೂಷನ್ ನ ಹೇಳ್ತಾರೆ. ಆ ವಿಷಯವನ್ನ ಇವರು ಅರ್ಥ ಮಾಡ್ಕೊಂಡ್ ಕೂಡಲೇ ರಾಕೇಶ್ ಅವರ ಲೈಫ್ ಅಲ್ಲಿ ಒಂದು ಚಿಕ್ಕ ಚೇಂಜಸ್ ಅನ್ನ ಮಾತ್ರ ಮಾಡ್ತಾರೆ. ಆ ಚೇಂಜ್ ಅನ್ನ ಮಾಡಿದ್ರಿಂದ ಅವ್ರು ಮಾಡಿರೋ ಡಯಟ್, ವರ್ಕೌಟ್ ಮತ್ತೆ ಎಲ್ಲ ಆಕ್ಟಿವಿಟಿ ಕೂಡ ಅವರು ಅನ್ಕೊಂಡ್ ಹಾಗೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಯ್ತು. ಅವರಿಂದ ವೇಟ್ ಅನ್ನ ಕಮ್ಮಿ ಮಾಡಕ್ಕಾಯ್ತು, ಕೆಲಸದಲ್ಲೂ ಅವರು ಫೋಕಸ್ ಆಗಿ ಇರಕ್ಕಾಯ್ತು. ಆ ರೀತಿ ಯಾವ ಸೀಕ್ರೆಟ್ ಅನ್ನ ಶೇರ್ ಮಾಡಿದ್ರು ಅಂತ ಕೇಳ್ತೀರಾ? ಆ ಸೀಕ್ರೆಟ್ ಬಗ್ಗೆನೆ ನಾವು ಇವತ್ತು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸರಿ ಬನ್ನಿ, ಆ ಸೀಕ್ರೆಟ್ ಬಗ್ಗೆ ನಾವು ನೋಡೋಣ. ಈ ಸೀಕ್ರೆಟ್ ಬಗ್ಗೆ ನಾವು ತಿಳ್ಕೊಳ್ಳೋದಿಕ್ಕೆ ಫಸ್ಟ್ ಡಾಕ್ಟರ್ ಕಂಡಕ್ಟ್ ಮಾಡಿರೋ ಒಂದು ಎಕ್ಸ್ಪೆರಿಮೆಂಟ್ ಬಗ್ಗೆ ನೋಡೋಣ. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಏನ್ ಮಾಡ್ತಾರಂದ್ರೆ, 2 ಇಲಿಯನ್ನ ತಗೋತಾರೆ. ಈ 2 ಇಲಿಗೆ ಒಳ್ಳೆ ಊಟವನ್ನ ಕೊಡ್ಲಿಲ್ಲ, ಅನ್ಹೆಲ್ದಿಯಾದ ಜಂಕ್ ಫುಡ್ ಅನ್ನ ಅವರು ಕೊಡ್ತಾರೆ. ಒಂದೇ ಕ್ವಾಂಟಿಟಿಯಲ್ಲಿ ಅವರು ಕೊಡ್ತಾರೆ. ಆದ್ರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ 2 ಇಲಿಗಳಿಗೆ ಒಂದು ಮಾತ್ರ ಡಿಫ್ರೆಂಟ್ ಆದ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಒಂದ್ ಇಲಿ ಅನ್ಕೊಳ್ಳೋ ಸಮಯದಲ್ಲಿ ತಿನ್ಬಹುದು, ಇನ್ನೊಂದು ಇಲಿಗೆ ಒಂದು 8 ಗಂಟೆ ಟೈಮ್ ಫ್ರೇಮ್ ಅಲ್ಲಿ ಆ ಆಹಾರವನ್ನ ಅದು ತಗೊಳ್ಬೇಕು. ಈ ರೀತಿ ಎಕ್ಸ್ಪೆರಿಮೆಂಟ್ ಅನ್ನ ಡಾಕ್ಟರ್ ರನ್ ಮಾಡ್ತಾರೆ. 8 ಗಂಟೆ ಊಟ ಅವೈಲೇಬಲ್ ಆಗಿರುತ್ತೆ. ಆ ಇಲಿ ಅದನ್ನ ತಿಂದಿಲ್ಲ ಅಂದ್ರೆ ಅಲ್ಲಿದ್ದ ಉಳಿದಿರೋ ಊಟವನ್ನ 8 ಗಂಟೆ ಆದ್ಮೇಲೆ ಅದನ್ನ ಕ್ಲೀನ್ ಮಾಡ್ಬಿಡ್ತಾರೆ. ಸೊ ಈ ಎಕ್ಸ್ಪೆರಿಮೆಂಟ್ ಅನ್ನ 18 ವಾರ ಅವರು ಮಾಡ್ತಾರೆ. ಅದರ ರಿಸಲ್ಟ್ ನೋಡಿದ್ರೆ ನಿಮ್ಗೆ ತುಂಬಾ ಶಾಕ್ ಆಗುತ್ತೆ. 2 ಇಲಿಗಳ ಒಂದೇ ಕ್ವಾಂಟಿಟಿಯಾದ ಅನ್ಹೆಲ್ದಿ ಫುಡ್ಗೆ ಎಕ್ಸ್ಪೋಸ್ ಆಗುತ್ತೆ. ಒಂದು ಅದು ಅನ್ಕೊಂಡ ಹಾಗೆ ತಿಂತಾ ಇತ್ತು, ಇನ್ನೊಂದು 8 ಗಂಟೆ ಗ್ಯಾಪ್ ಅಲ್ಲಿ ಅದು ತಿಂತಾ ಇತ್ತು. ಅದಕ್ಕೆ ಇಷ್ಟ ಬಂದ ಹಾಗೆ ತಿಂದ ಆ ಇಲಿ 8 ಗಂಟೆ ಕಾಲ ಟೈಮ್ ಕೊಟ್ಟು ತಿಂದ ಆ ಇಲಿಗಿಂತ 28% ಅದು ಡುಮ್ಮಕ್ಕಾಗುತ್ತೆ. ಅದರ ಬಾಡಿಯಲ್ಲಿ ಡೈಜೆಷನ್ ಪ್ರಾಬ್ಲಮ್, ಫ್ಯಾಟಿ ಲಿವರ್ ಮತ್ತೆ ಅರ್ಲಿ ಸ್ಟೇಜ್ ಹಾರ್ಟ್ ಡಿಸೀಸ್ ಕೂಡ ಆ ಇಲಿಯಲ್ಲಿ ಕಾಣ್ಬರ್ತಾ ಇತ್ತು. ಇನ್ನೊಂದು ಇಲಿ ಇದೇ ರೀತಿ ಜಂಕ್ ಫುಡ್ ಅನ್ನ ಮಾತ್ರ ಅದು ತಿಂತಾ ಇತ್ತು. ಆದ್ರೆ ಒಂದು 8 ಗಂಟೆ ಕಾಲ ಟೈಮ್ ಫ್ರೇಮ್ ಅನ್ನ ಬಿಟ್ಟು ಅದು ತಿಂದಿದ್ರಿಂದ ಈ ಇಲಿಗೆ ಆದ ರೀತಿ ವೇಟ್ ಗೇನ್, ಡಿಸೀಸಸ್ ಆ ಇಲಿಗೆ ಬರ್ಲೇ ಇಲ್ಲ. ಇವನ್ ಶಾಕಿಂಗ್ ಆದ ವಿಷಯ ಏನಂದ್ರೆ, ಅದು ಇನ್ನು ಎನರ್ಜಿಯಿಂದ ಆಕ್ಟಿವ್ ಆಗಿತ್ತು. ಅದರ ಬ್ಲಡ್ ಸ್ಯಾಂಪಲ್ ಅನ್ನ ಟೆಸ್ಟ್ ಮಾಡಿ ನೋಡಿದ್ರು ಕೂಡ ಎಲ್ಲಾ ಶುಗರ್, ಕೊಲೆಸ್ಟ್ರಾಲ್ ಲೆವೆಲ್ ಕರೆಕ್ಟ್ ಆಗಿತ್ತು. ಇನ್ ಶಾರ್ಟ್, ಅದು ಅನ್ಹೆಲ್ದಿ ಜಂಕ್ ಫುಡ್ ಅನ್ನ ತಿಂದ್ರೂ ಕೂಡ ಪರ್ಫೆಕ್ಟ್ ಆಗಿ ನಾರ್ಮಲ್ ಆಗಿತ್ತು. ಹೇಗೆ ಅದೇ ರೀತಿ ಅನ್ಹೆಲ್ದಿ ಫುಡ್ ಅನ್ನ ತಿಂದ್ರೂ ಕೂಡ 8 ಗಂಟೆ ಕಾಲ ಟೈಮ್ ಗ್ಯಾಪ್ ಅನ್ನ ಕೊಟ್ಟು ತಿನ್ಬೇಕಾದ್ರೆ ಒಂದು ಹೆಲ್ದಿ ಆಗಿದೆ, ಇನ್ನೊಂದು ಇಲಿಗೆ ಬೇಡದಿರೋ ಎಲ್ಲ ಖಾಲೆ ಬರ್ತಾ ಇದೆ. ಇದು ಡಾಕ್ಟರ್ಗೆ ಶಾಕ್ ಆಗುತ್ತೆ. ಸೊ ಈ ರೋಗ ಬಂದಿರೋ ಡುಮ್ಮಕ್ಕಿರೋ ಇಲಿಯನ್ನ ಆ ಸೆಕೆಂಡ್ ಮೋಸ್ ಇರೋ ಆ ಎನ್ವೈರನ್ಮೆಂಟ್ ಅಲ್ಲಿ ಅವರು ತಗೊಂಡೋಗಿ ಇಡ್ತಾರೆ. ಅದಕ್ಕೆ ಕೊಡೋ ಹಾಗೇನೆ ಆ 8 ಅವರ್ ಟೈಮ್ ವಿಂಡೋ ಗ್ಯಾಪ್ ಅಲ್ಲಿ ಅದಕ್ಕೆ ಊಟ ಮಾಡೋ ಒಂದು ಆಪ್ಷನ್ ನ ಅವರು ಕೊಡ್ತಾರೆ. ಆ ಟೈಮಲ್ಲಿ ಅದು ತಿಂದಿಲ್ಲ ಅಂದ್ರೆ ಉಳಿದಿರೋ ಊಟವನ್ನ ತೆಗ್ದ್ಬಿಡ್ತಾರೆ. ಈ ಎಕ್ಸ್ಪೆರಿಮೆಂಟ್ ಅನ್ನ ಅವರು ಸ್ವಲ್ಪ ದಿನ ಕಂಡಕ್ಟ್ ಮಾಡ್ತಾರೆ. ಆಕ್ಚುಲ್ ಆಗಿ ಕೆಲವು ವಾರಗಳ ನಂತರ ಈ ಮೌಸ್ ಕೂಡ ವೇಟ್ ಲಾಸ್ ಮಾಡ್ತಾ ಇದೆ ಅನ್ನೋದು ಡಾಕ್ಟರ್ಸ್ ನೋಟಿಸ್ ಮಾಡ್ತಾರೆ. ಸರ್ಪ್ರೈಸಿಂಗ್ ಆಗಿ ನಡೆದ ಆ ವೇಟ್ ಲಾಸ್ ಅನ್ನೋದು ಮೆಜಾರಿಟಿಯಾಗಿ ಫ್ಯಾಟ್ ಲಾಸ್ ಆಗಿತ್ತು. ಯಾವುದೇ ಎಕ್ಸ್ಟ್ರಾ ಮೆಡಿಕೇಶನ್ ಕೊಡದೆ ಅದಕ್ಕಿರೋ ಡೈಜೆಷನ್ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಅನ್ನ ಸ್ವಲ್ಪ ಇವರು ಸರಿ ಮಾಡಿದ್ರು. ಸರಿ, ಈ ಎಕ್ಸ್ಪೆರಿಮೆಂಟ್ ಅನ್ನ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮತ್ತೆ ಆ ಮೋಸನ್ನ ತಗೊಂಡು ಹೋಗಿ ಇರ್ರೆಗ್ಯುಲರ್ ಟೈಮ್ ವಿಂಡೋ ಅಲ್ಲಿ ತಿನ್ನೋಕ್ ಬಿಡ್ತಾರೆ. ಅಂದ್ರೆ ಅದಕ್ಕೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ತಿನ್ಬಹುದು ಅನ್ನೋ ಹಾಗೆ ಒಂದು ಎಕ್ಸ್ಪೆರಿಮೆಂಟ್ ಸೆಟಪ್ ಅಲ್ಲಿ ಅವರು ಇಡ್ತಾರೆ. ಆದ್ರೆ ಈ ಸತಿ ಜಂಕ್ ಫುಡ್ ಅನ್ನ ಕೊಡ್ಲಿಲ್ಲ, ಹೆಲ್ದಿಯಾದ ಫುಡ್ ಅನ್ನ ಅವ್ರು ಕೊಡ್ತಾರೆ. ಅದಕ್ಕೆ ಬೇಕಾದ ಏನೆಲ್ಲ ನ್ಯೂಟ್ರಿಷನ್ ಸಿಗುತ್ತೋ ಅದಕ್ಕೆ ತಕ್ಕಂತೆ ಆ ಆಹಾರವನ್ನ ಅದಕ್ಕೆ ಕೊಡ್ತಾರೆ. ಆದ್ರೆ ಎಷ್ಟೇ ಹೆಲ್ದಿಯಾದ ಫುಡ್ ಅನ್ನ ಅದಕ್ಕೆ ಕೊಟ್ರು ಕೂಡ ಅದಕ್ಕೆ ಇಷ್ಟ ಬಂದ ಹಾಗೆ ತಿನ್ನೋ ಹಾಗೆ ಒಂದು ಸೆಟಪ್ ಅಲ್ಲಿ ಇರ್ಬೇಕಾದ್ರೆ ಅದರ ಹೆಲ್ದಿ ಡಯಟ್ ಕೂಡ ಕೆಲಸ ಮಾಡಿಲ್ಲ. ಅದರ ವೆಯ್ಟ್ ಇನ್ಕ್ರೀಸ್ ಮಾತ್ರ ಆಯ್ತು. ಇದು ಅವರಿಗೆ ತುಂಬಾ ಶಾಕಿಂಗ್ ಆದ ಫೈಂಡಿಂಗ್ ಆಗಿತ್ತು. ಯಾಕಂದ್ರೆ ಏನ್ ತಿಂತಾ ಇದೀವಿ, ಎಷ್ಟು ತಿಂತಾ ಇದೀವಿ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಸುಮಾರು ಫಿಟ್ನೆಸ್ ವಿಡಿಯೋವನ್ನ ನೀವು ನೋಡಿರ್ತೀರಾ. ನಿಮ್ಮ ಕ್ಯಾಲರಿ ಕೌಂಟ್ ಅನ್ನ ಕಮ್ಮಿ ಮಾಡ್ಕೊಂಡ್ರೆ, ಬೇಕಾದ ವ್ಯಾಯಾಮವನ್ನ ಮಾಡಿದ್ರೆ ನಿಮ್ಮ ಬಾಡಿ ಎಲ್ಲವನ್ನ ಅಕ್ಸೆಪ್ಟ್ ಮಾಡ್ಕೊಳತ್ತೆ ಅಂತ ನೋಡಿರ್ತೀರಾ. ಈ ಎಕ್ಸ್ಪೆರಿಮೆಂಟ್ ಏನ್ ತಿಂತೀವಿ, ಎಷ್ಟ್ ತಿಂತೀವಿ ಅನ್ನೋ ಲೆಕ್ಕಾಚಾರ ಎಷ್ಟು ಮುಖ್ಯವಾಗಿರುತ್ತೋ ಅಷ್ಟ್ರ ಮಟ್ಟಿಗೆ ಅದನ್ನ ಯಾವಾಗ ತಿಂತೀವಿ ಅನ್ನೋ ಅಂಶದಲ್ಲೂ ಕೂಡ ನಾವು ಇಂಪಾರ್ಟೆನ್ಸ್ ಕೊಡ್ಬೇಕು ಅನ್ನೋದನ್ನ ಎಲ್ಲರಿಗೂ ಅದು ಹೇಳ್ಕೊಡುತ್ತೆ. ಸರಿ, ಈಗ ನಮ್ಗೆ ಏನ್ ತಿಂತೀವಿ, ಎಷ್ಟು ತಿನ್ಬೇಕು ಅನ್ನೋದಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವೋ
ಅದೇ ರೀತಿ ನಾವು ಯಾವ ಸಮಯದಲ್ಲಿ ನಾವು ಆಹಾರವನ್ನ ತಗೋಬೇಕು ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಅನ್ನ ಕೊಡಬೇಕು ಅನ್ನೋದನ್ನ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ತಿಳ್ಕೊಂಡ್ವಿ. ಆದ್ರೆ ಏನಕ್ಕೆ ಈ ಟೈಮಿಂಗ್ ಅನ್ನ ನಾವು ಮೇಂಟೈನ್ ಮಾಡೋ ಮೂಲಕ ನಮ್ಮ ಹೆಲ್ತ್ ಇಷ್ಟರ ಮಟ್ಟಿಗೆ ಇಂಪ್ರೂವ್ ಆಗೋದಕ್ಕೆ ಚಾನ್ಸ್ ಇದೆ ಅಂತ ಕೇಳಿದ್ರೆ ಅದಕ್ಕೆ ಆತರ್ ಕೊಡೋ ಆನ್ಸರ್ ಸಿರ್ಕಾಡಿಯನ್ ರಿದಮ್ ಅಥವಾ ಬಯೋಲಾಜಿಕಲ್ ಕ್ಲಾಕ್ಗೆ ಕಾರಣ ಅಂತ ಹೇಳ್ತಾರೆ. ನೀವೊಂದು ಕೆಲಸ ಮಾಡೋದಕ್ಕೆ ಹೋದ್ರೆ ನಿಮ್ಮ ಆಫೀಸಲ್ಲಿ ಇಷ್ಟು ಟೈಮಿಂದ ಇಷ್ಟು ಟೈಮಿಗೆ ಕೆಲಸ ಮಾಡಬೇಕು ಅನ್ನೋ ಹಾಗೆ ನಿಮ್ಗೊಂದು ಡೆಡಿಕೇಟೆಡ್ ಟೈಮ್ ಅನ್ನ ಕೊಟ್ಟಿರ್ತಾರೆ. ಆ ಟೈಮ್ ಅನ್ನ ಸರಿಯಾಗಿ ನೀವು ಫಾಲೋ ಮಾಡದೆ ನಿಮ್ಗೆ ಇಷ್ಟ ಬಂದ ಹಾಗೆ ಆಫೀಸ್ಗೆ ಬಂದು ಹೋಗ್ತಾ ಇದ್ರೆ ಹೇಗೆ ನಿಮ್ಮ ಜಾಬ್ ಮತ್ತೆ ಕೆರಿಯರ್ ಅಲ್ಲಿ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೋ ಅದೇ ರೀತಿನೇ ನಮ್ಮ ಬ್ರೈನ್ ಮತ್ತೆ ನಮ್ಮ ಬಾಡಿಯಲ್ಲಿರೋ ಒಂದೊಂದು ಆರ್ಗನ್ಗೂ ಕೂಡ ಅದು ಕೆಲಸ ಮಾಡೋದಿಕ್ಕೆ ರೆಸ್ಟ್ ತಗೊಳ್ಳೋದಿಕ್ಕೆ ನಾವು ಡೆಡಿಕೇಟೆಡ್ ಆದ ಟೈಮ್ ಇಂಟರ್ವಲ್ ಅನ್ನ ಕೊಡದೆ ಹೋದ್ರೆ ಅಂದ್ರೆ ಅದರ ಸಿರ್ಕೇಡಿಯನ್ ಕ್ಲಾಕ್ ಅನ್ನ ನಾವು ಗಮನ ಕೊಡದೆ ನಮ್ಮ ಇಷ್ಟ ಬಂದ ಹಾಗೆ ಅದರ ಪ್ರಾಸೆಸ್ ಅನ್ನ ಆಲ್ಟರ್ ಮಾಡ್ತಾ ಹೋದ್ರೆ ಅದೇ ನಮ್ಗೆ ಸುಮಾರು ಹೆಲ್ತ್ ರಿಲೇಟೆಡ್ ಆದ ಪ್ರಾಬ್ಲಮ್ ಅನ್ನ ಕೊಡುತ್ತೆ ಅಂತ ಆತರ ಹೇಳ್ತಾರೆ. ಈ ಲೋಕದಲ್ಲಿರೋ ಪ್ಲಾಂಟ್ಸ್, ಅನಿಮಲ್, ಬರ್ಡ್ಸ್, ಫಿಶ್ ಎಲ್ಲಾ ಲಿವಿಂಗ್ ಥಿಂಗ್ಸ್ ಕೂಡ ಅದರ ಸಿರ್ಕೇಡಿಯನ್ ರಿದಮ್ ಅನ್ನ ನ್ಯಾಚುರಲ್ ಆಗಿ ಫಾಲೋ ಮಾಡೋ ಹಾಗೆ ಮನುಷ್ಯರು ನಮ್ಮ ಸಿರ್ಕೇಡಿಯನ್ ರಿದಮ್ ಅನ್ನ ಗಮನ ಕೊಡದೆ ಹೋಗಿದ್ರಿಂದ ಈಗ ಮಾಡರ್ನ್ ಡೇ ಅಲ್ಲಿ ಸುಮಾರು ಆರೋಗ್ಯ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ. ಅದರಿಂದನೇ ನಮ್ಮ ಬಾಡಿಲಿರೋ ಆರ್ಗನ್ಗೆ ಜೆಟ್ ಲ್ಯಾಗ್ ಎಫೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಜೆಟ್ ಲ್ಯಾಗ್ ಎಫೆಕ್ಟ್ ಹಂಗಂದ್ರೆ ಏನು ಅಂತ ಕೇಳ್ತೀರಾ? ಈಗ ಬೆಂಗಳೂರಿಂದ ನೀವು ಫ್ಲೈಟ್ಗೆ ಹತ್ತಿ ಒಂದು 12 ಗಂಟೆ ಟ್ರಾವೆಲ್ ಮಾಡಿ ನೀವು ಫ್ಲೈಟ್ ಅಲ್ಲಿ ಹತ್ತಿ ಹೊರಡ್ಬೇಕಾದ್ರೆ ಮಾರ್ನಿಂಗ್ ಆಗಿದ್ದು ಯುಎಸ್ ಅಥವಾ ಯುಕೆಯಲ್ಲಿ ನೀವು ಹೋಗಿ ಲ್ಯಾಂಡ್ ಆಗ್ಬೇಕಾದ್ರೆ ಹಗ್ಲಾಗಿ ಅಲ್ಲಿ ಇದ್ರು ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ನಿದ್ದೆ ಮಾಡ್ಬೇಕು ಅನ್ನೋವಾಗ ಒಳ್ಳೆ ಬೆಳಕಿಂದ ಒಂದು ಮಾರ್ನಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ರೀತಿ ಪರಿಸ್ಥಿತಿಯಲ್ಲಿ ನಿಮ್ಮ ಬಾಡಿ ಕನ್ಫ್ಯೂಸ್ ಆಗಿದ್ರಿಂದ ಹೇಗೆ ನಮ್ಗೆ ಕೆಲವು ಪ್ರಾಬ್ಲಮ್ ಎಲ್ಲ ಕ್ರಿಯೇಟ್ ಆಗುತ್ತೋ ಅದೇ ರೀತಿನೇ ಪರ್ಟಿಕ್ಯುಲರ್ ಟೈಮ್ ವಿಂಡೋದಲ್ಲಿ ನಾವು ಸರಿಯಾಗಿ ತಿನ್ಬಿಟ್ಟು ಸರಿಯಾದ ಸಮಯಕ್ಕೆ ನಾವು ನಿದ್ದೆ ಮಾಡಿಲ್ಲ ಅಂದ್ರೆ ಯಾವಾಗ್ಲೂ ಕೂಡ ನಮ್ಮ ಬಾಡಿ ಒಂದು ಜೆಟ್ ಲ್ಯಾಗ್ ಎಫೆಕ್ಟ್ ಅಲ್ಲೇ ಇರ್ತಾ ಇರುತ್ತೆ. ಇದೇ ನಮ್ಮ ಲೈಫಲ್ಲಿ ಸುಮಾರು ಮೇಜರ್ ಹೆಲ್ತ್ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ತಾರೆ. ನೀವೇ ಅನ್ಕೊಳ್ಳಿ, ಬೆಳಿಗ್ಗೆ 8 ಗಂಟೆಗೆ ನೀವು ಒಂದು ಟಿಫನ್ ಅನ್ನ ತಿಂತೀರಾ, ಅದರಲ್ಲಿ ಬೇಕಾದ ಎನರ್ಜಿಯನ್ನ ನಿಮ್ಮ ಬಾಡಿ ತಗೊಂಡು ಉಳಿದಿರೋದನ್ನ ಫ್ಯಾಟ್ ಆಗಿ ಸ್ಟೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೇ ಪ್ರಾಸೆಸ್ಸೇ ನೀವು ಮಧ್ಯಾಹ್ನ ತಿನ್ಬೇಕಾದ್ರೆ, ನೈಟ್ ತಿನ್ಬೇಕಾದ್ರೆ ನಿಮ್ಮ ಬಾಡಿ ಅದಕ್ಕೆ ಬೇಕಾದ ಎನರ್ಜಿಯನ್ನ ತಗೊಂಡು ಉಳಿದಿರೋದನ್ನ ಫ್ಯಾಟ್ ಆಗಿ ಸ್ಟೋರ್ ಮಾಡುತ್ತೆ. ಆದ್ರೆ ಯಾವಾಗ ನೀವು ನೈಟ್ ಊಟ ಮಾಡೋದನ್ನ ಬಿಟ್ಬಿಟ್ಟು ನಿಮ್ಮ ಬಾಡಿಗೆ ರೆಸ್ಟ್ ಅನ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀರೋ ಆವಾಗ ನಿಮ್ಮ ಬಾಡಿ ಅದಾಗಿಯೇ ರಿಪೇರ್ ಮಾಡ್ಕೊಂಡು ಮೇಂಟೆನೆನ್ಸ್ ಮೋಡ್ಗೆ ಹೋಗ್ಬಿಡುತ್ತೆ. ಅದೇ ಸಮಯದಲ್ಲಿ ನಿಮ್ಮ ಫ್ಯಾಟ್ ಅನ್ನ ಬರ್ನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಡ್ಯಾಮೇಜ್ ಆದ ಸೆಲ್ಸ್, ಟಾಕ್ಸಿಕ್ ವೇಸ್ಟ್ ಅನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ಆದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಪ್ರಾಸೆಸ್ ಅನ್ನ ರೆಗ್ಯುಲರ್ ಆಗಿ ಮಾಡೋದಕ್ಕೆ ನೀವು ಬಿಟ್ಟಿಲ್ಲ. ಜೆಟ್ ಲ್ಯಾಗ್ ಎಫೆಕ್ಟ್ ರೀತಿ ಲೇಟ್ ನೈಟ್ ಹೊರಗಡೆ ಸುತ್ತಕ್ಕೆ ಹೋಗ್ತೀರಾ, 11 ಗಂಟೆಗೆ ನೀವು ಡಿನ್ನರ್ ಅನ್ನ ತಿಂತೀರಾ. ಯೂಶುವಲ್ ಆಗಿ 8:30 ಇಂದ 9 o'clock ಡಿನ್ನರ್ ನ ಮುಗಿಸ್ಕೊಂಡು 10:30 ಇಂದ 11:30 ಒಳಗಡೆ ನಿದ್ದೆ ಮಾಡ್ತೀರಾ ಅಂದ್ರೆ ಎಕ್ಸ್ಟ್ರಾ ಅವರ್ಸ್ ನೀವು ಎಕ್ಸ್ಟ್ರಾ ಆಗಿದ್ರಿಂದ ಆ ರೀತಿ ಎಕ್ಸ್ಟ್ರಾ ಆಗಿರ್ಬೇಕಾದ್ರೆ ಊಟ ಮಾಡೋದ್ರಿಂದ ನಿಮ್ಮ ಬಾಡಿ ರೆಸ್ಟ್ ಅಂಡ್ ರಿಪೇರ್ ಮೋಡಿಗೆ ಅದು ಹೋಗದೆ ಬಾಡಿ ಕನ್ಫ್ಯೂಸ್ ಆಗಿ ಮತ್ತೆ ಫುಡ್ ಇಂದ ಎನರ್ಜಿ ತಗೊಳ್ಳೋ ಪ್ರಾಸೆಸ್ ಅನ್ನ ಫ್ಯಾಟ್ ಅನ್ನ ಸ್ಟೋರ್ ಮಾಡೋ ಪ್ರಾಸೆಸ್ ಅನ್ನ ಅದು ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಸಿರ್ಕೇಡಿಯನ್ ಸೈಕಲ್ ಅನ್ನ ತೆಗೆದು ನೋಡಿದ್ರೆ ಎನರ್ಜಿ ಮತ್ತೆ ಫ್ಯಾಟ್ ಸ್ಟೋರಿಂಗ್ ಪ್ರಾಸೆಸ್, ರಿಪೇರ್ ಪ್ರಾಸೆಸ್, ಎನರ್ಜಿ ಮತ್ತೆ ಫ್ಯಾಟ್ ಸ್ಟೋರಿಂಗ್ ಪ್ರಾಸೆಸ್, ರಿಪೇರ್ ಪ್ರಾಸೆಸ್ ಈ ರೀತಿ ಅಪ್ ಅಂಡ್ ಡೌನ್ ಸೈಕಲ್ ಆಗಿ ಹೋಗದೆ ಚೆನ್ನೈ ಏರ್ಪೋರ್ಟ್ ಇಂದ ಹಗಲಲ್ಲಿ ಟೇಕ್ ಆಫ್ ಆಗಿ ಯುಕೆ ಅಥವಾ ಯುಎಸ್ ಅಲ್ಲಿ ಹಗಲಲ್ಲೇ ನೀವು ಲ್ಯಾಂಡ್ ಆಗೋ ಹಾಗೆ ಅಪ್ವರ್ಡ್ ಸೈಕಲ್ ಅಂದ್ರೆ ಎನರ್ಜಿ ಕನ್ಸಂಪ್ಷನ್ ಮತ್ತೆ ಫ್ಯಾಟ್ ಸ್ಟೋರೇಜ್ ಪ್ರೋಸೆಸ್ ಅಲ್ಲೇ ನಿಮ್ಮ ಬಾಡಿ ಯಾವಾಗ್ಲೂ ಇರ್ತಾ ಇರುತ್ತೆ. ಆ ಜೆಟ್ ಲ್ಯಾಗ್ ಎಫೆಕ್ಟ್ ಅಲ್ಲಿ ಅದು ಮೇಂಟೈನ್ ಆಗ್ತಾ ಇರುತ್ತೆ. ಇದರಿಂದ ನಿಮ್ಮ ಬಾಡಿಗೆ ಬೇಕಾದ ರೆಸ್ಟ್ ಅಂಡ್ ರಿಪೇರ್ ಮೋಡ್ ಸಿಗದೆ ಇರೋದ್ರಿಂದ ನಿಮ್ಮ ಬಾಡಿ ಅದಾಗಿಯೇ ಸರಿ ಮಾಡ್ಕೊಳ್ಳೋದಕ್ಕೆ ಫ್ಯಾಟ್ ಅನ್ನ ಆಕ್ಚುಲ್ ಆಗಿ ಬರ್ನ್ ಮಾಡೋ ಟೈಮ್ ಅನ್ನ ನೀವು ಶಾರ್ಟನ್ ಆಗಿ ಮಾಡೋದ್ರಿಂದ ನೀವು ಎಷ್ಟೇ ಡಯಟ್ ಮತ್ತೆ ವರ್ಕೌಟ್ ಮಾಡಿದ್ರು ಕೂಡ ನಿಮ್ಗೆ ಆಕ್ಚುಲ್ ಆಗಿ ರಿಸಲ್ಟ್ ಅನ್ನೋದು ಸಿಗೋದೇ ಇಲ್ಲ. ಆತರ ಏನ್ ಹೇಳ್ತಾರಂದ್ರೆ ಕೆಲವೊಬ್ರು ವೀಕ್ ಡೇಸ್ ಅಲ್ಲಿ ಅವರ ಸಿರ್ಕೇಡಿಯನ್ ಸೈಕಲ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಅಂದ್ರೆ ಅವರ ಡಯಟ್ ಮತ್ತೆ ವರ್ಕೌಟ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಸರಿಯಾಗಿ ಯೂಶುವಲ್ ಆಗಿ ಅವರು ನಿದ್ದೆಯನ್ನ ಕರೆಕ್ಟ್ ಆಗಿ ಮಾಡ್ತಾರೆ. ಆದ್ರೆ ವೀಕೆಂಡ್ ಬರ್ತಾ ಇದೆ ಅಂತ ಗೊತ್ತಾದ್ರೆ ಲೇಟ್ ನೈಟ್ ನಿದ್ದೆಯನ್ನ ಬಿಟ್ಟು ಹಸುವಾಗಬೇಕಾದ್ರೆ ಮಧ್ಯರಾತ್ರಿಯಲ್ಲಿ ಊಟ ಮಾಡ್ಕೊಂಡು ಲೇಟ್ ಆಗಿ ನಿದ್ದೆ ಮಾಡ್ಬಿಟ್ಟು ಬೆಳಿಗ್ಗೆ ಲೇಟ್ ಆಗಿ ಏಳೋ ರೀತಿ ಒಂದು ಅಭ್ಯಾಸವನ್ನ ಇಟ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಇದು ನಿಮ್ಮ ಬಾಡಿಗೆ ವೀಕ್ ಡೇಸ್ ಅಲ್ಲಿ ಒಂದು ಕಂಟ್ರಿಯಲ್ಲೂ ವೀಕೆಂಡ್ ಅಲ್ಲಿ ಬೇರೆ ಕಂಟ್ರಿಗೆ ಹೋಗೋ ಹಾಗೆ ಜೆಟ್ ಲ್ಯಾಗ್ ಎಫೆಕ್ಟ್ ಇಂದ ಇರೋ ರೀತಿ ನಿಮ್ಮ ಬಾಡಿ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನೀವು 2024 ಇಂದ ವೇಟ್ ಲಾಸ್ ಮಾಡ್ತೀನಿ, ಡಯಟ್ ಇರ್ತೀನಿ, ಜಿಮ್ಮಿ ಹೋಗಿ ವರ್ಕೌಟ್ ಮಾಡ್ತೀನಿ, 6 ಪ್ಯಾಕ್ ಅನ್ನ ತಗೊಂಡ್ಬರ್ತೀನಿ, ಈ ರೀತಿ ನೀವು ಗೋಲ್ಸ್ ಅನ್ನ ಇಟ್ಕೊಂಡಿದ್ರೆ ಲಾಸ್ಟ್ ನ್ಯೂ ಇಯರ್ ಅಲ್ಲಿ ಡಯಟ್ ಎಲ್ಲ ಇದ್ದು ಯಾವುದೇ ರೀತಿ ರಿಸಲ್ಟ್ ಬರ್ದೇ ಇರೋ ಹಾಗೆ ನೀವು ಅನ್ಕೊಂಡಿದ್ರೆ ನೀವು ಫಿಕ್ಸ್ ಮಾಡ್ಬೇಕಾದ ಒಂದೇ ಒಂದು ವಿಷಯ ಏನಂದ್ರೆ ನಿಮ್ಮ ಸೆಲ್ಫ್ ಕೇರ್ ರುಟೀನ್ ಮಾತ್ರ. 75 ಡೇ ಹಾರ್ಟ್ ಚಾಲೆಂಜ್, ಸಿರ್ಕೇಡಿಯನ್ ಕೋಡ್ ರೀತಿ ಈ ರೀತಿ ವಿಷಯವನ್ನ ನೀವು ಅರ್ಥಕೊಂಡ್ಮೇಲೆ ಇದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡಬೇಕು ಅನ್ನೋ ಕಾರಣದಿಂದ ನಮ್ಮ 2024 ಜರ್ನಲ್ ಎಡಿಷನ್ ಅಲ್ಲಿ ಮುಂಚೆ ಇದ್ದ ಹಾಗೆ ಹೆಲ್ತ್ ಮತ್ತೆ ಹ್ಯಾಬಿಟ್ ಟ್ರ್ಯಾಕರ್ ನ ಜೊತೆಗೆ ಈ ಸತಿ ಮಂತ್ಲಿ ಮೀಲ್ ಪ್ಲಾನರ್ ಅನ್ನ ಆಡ್ ಮಾಡೋದಕ್ಕೆ ಒಂದು ಪೇಜ್ ಅನ್ನ ಬ್ರೇಕ್ಫಾಸ್ಟ್ ಅಂತ, ಲಂಚ್ ಅಂತ, ಡಿನ್ನರ್ ಅಂತ, ಸ್ನಾಕ್ಸ್ ಅಂತ ಕ್ಯಾಲೋರಿಯನ್ನ ಕೌಂಟ್ ಮಾಡೋದಕ್ಕೆ ಒಂದು ಸೆಕ್ಷನ್ ನ
ಅದ್ರ ಜೊತೆಗೆ ನಿಮ್ಮ ರೊಟೀನ್ ಅನ್ನ ಫಿಕ್ಸ್ ಮಾಡೋದಿಕ್ಕೆ ನಾವು ಯೂಶುವಲ್ ಆಗಿ ಕೊಡೋ ಟು ಡೂ ಲಿಸ್ಟ್ ಪೇಜ್ ಅಲ್ಲಿ ಈ ರೀತಿ ಟಾಪ್ ಮತ್ತೆ ಬಾಟಮ್ ಅಲ್ಲಿ ಸೆಲ್ಫ್ ಕೇರ್ ರುಟೀನ್ ಅನ್ನ ಫಾಲೋ ಮಾಡೋದಿಕ್ಕೆ ಒಂದು ಸೆಕ್ಷನ್ ನ ಆಡ್ ಮಾಡಿದೀವಿ. ಈ ಡೈಲಿ ಸೆಲ್ಫ್ ಕೇರ್ ರುಟೀನ್ ಅಲ್ಲಿ ನೀವು ಎಷ್ಟೊತ್ತು ನಿದ್ದೆ ಮಾಡ್ತೀರಿ ಅನ್ನೋ ವಿಷಯದಿಂದ ನಿಮ್ಮ ರುಟೀನ್ ಅನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದಿಕ್ಕೆ ಸನ್ ಎಕ್ಸ್ಪೋಜರ್ ಸಿಗ್ತಾ ಇದೆಯಾ, ಹಾರ್ಟ್ ಹೆಲ್ತ್ಗೆ ಏರೋಬಿಕ್ ಕಾರ್ಡಿಯೋ ವರ್ಕೌಟ್ ಅನ್ನ ಮಾಡಿ ಮುಗಿಸಿದ್ರ, ಫ್ರೆಶ್ ಅಪ್ ಆದ್ಮೇಲೆ ನಿಮ್ಮ ವೇಟ್ ಅನ್ನ ಚೆಕ್ ಮಾಡಿದ್ರ, ನಿಮ್ಮ ಪ್ರೋಗ್ರೆಸ್ ಅನ್ನ ಮೆಜರ್ ಮಾಡೋದಿಕ್ಕೆ ನೀವು ಒಂದು ಸೆಲ್ಫಿನ ತಗೊಂಡ್ರ, ಹೆಲ್ದಿಯಾದ ಡಯಟ್ ಅನ್ನ ಮೇಂಟೈನ್ ಮಾಡಿ ಔಟ್ಸೈಡ್ ಫುಡ್ ಅನ್ನ ಅವಾಯ್ಡ್ ಮಾಡಿದ್ರ, ಡೈಲಿ ಬುಕ್ಸ್ ಅನ್ನ ರೀಡ್ ಮಾಡಿ ಹೊಸ ವಿಷಯವನ್ನ ಕಲ್ತ್ಕೊಂಡ್ರ, ಸ್ಟ್ರೆಂತ್ ಟ್ರೈನಿಂಗ್ ಗೆ ವರ್ಕೌಟ್ ಅನ್ನ ಮಾಡಿದ್ರ, ಸ್ವಲ್ಪ ಸ್ಟ್ರೆಚಿಂಗ್ ವರ್ಕೌಟ್ ಮತ್ತೆ ಮೆಡಿಟೇಷನ್ ಮಾಡ್ಬಿಟ್ಟು ಆ ದಿನ ನೀವು ನಿದ್ದೆ ಮಾಡೋಕ್ಕಿಂತ ಮುಂಚೆ ನಿಮ್ಮ ವಾಟರ್ ಇಂಟೇಕ್ ಕರೆಕ್ಟ್ ಆಗಿ ಇತ್ತ ಅನ್ನೋ ಹಾಗೆ ನಿಮ್ಮ ಸೆಲ್ಫ್ ಕೇರ್ ರುಟೀನ್ ಅನ್ನ ನೀವೇ ಟ್ರ್ಯಾಕ್ ಮಾಡ್ಕೊಳ್ಳೋದಿಕ್ಕೆ ಅಡಿಷನಲ್ ಸೆಕ್ಷನ್ ಅನ್ನ ಆಡ್ ಮಾಡಿದೀವಿ. 2023 ಎಡಿಷನ್ ನ ಲಾಂಚ್ ಮಾಡಬೇಕಾದ್ರೆ ನಿಮ್ಮ ಹತ್ರದಿಂದ ಸಿಕ್ಕ ಫೀಡ್ಬ್ಯಾಕ್ ಅನ್ನೆಲ್ಲ ಇಟ್ಕೊಂಡು 2024 ಎಡಿಷನ್ ಅಲ್ಲಿ ಮೇಜರ್ ಚೇಂಜಸ್ ಅನ್ನ ತಗೊಂಡ್ಬಂದಿದೀವಿ. ಜರ್ನಲ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಈ ಮೇಲ್ಗಡೆ ಬರೋ ಕಾರ್ಡ್ ಅನ್ನ ಕ್ಲಿಕ್ ಮಾಡಿ ವಿಡಿಯೋವನ್ನ ನೋಡಿ, ಇಲ್ಲಾಂದ್ರೆ ನಮ್ಮ ಚಾನಲ್ ನ ವಿಸಿಟ್ ಮಾಡಿ ಇದಕ್ಕಿಂತ ಮುಂಚೆ ಅಪ್ಲೋಡ್ ಮಾಡಿರೋ ಜರ್ನಲ್ ಲಾಂಚ್ ವಿಡಿಯೋವನ್ನ ನೋಡಿ. ಅದರಲ್ಲಿ ಕಂಪ್ಲೀಟ್ ಆಗಿ ಎ ಜರ್ನಲ್ 2.0 ಎಡಿಷನ್ ಅಲ್ಲಿ ಏನೆಲ್ಲ ಅಪ್ಡೇಟ್ ಮಾಡಿದೀವಿ ಅಂತ ಕ್ಲೀನ್ ಆಗಿ ಹೇಳಿದೀವಿ. ಸೆಲ್ಫ್ ಕೇರ್ ರುಟೀನ್ ಅನ್ನ ಫಿಕ್ಸ್ ಮಾಡೋದಿಕ್ಕೆ ಇದೆಲ್ಲವನ್ನ ನೀವು ಫಾಲೋ ಮಾಡಬೇಕಾದ್ರೆ ನೀವು ಚೇಂಜ್ ಮಾಡಬೇಕಾದ ಒಂದು ಮೇಜರ್ ಆದ ವಿಷಯ ಏನಂದ್ರೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ರ್ಯಾಟ್ ಎಕ್ಸ್ಪೆರಿಮೆಂಟ್ ನೋಡಿದ ಹಾಗೆ ನಿಮ್ಮ ಈಟಿಂಗ್ ವಿಂಡೋವನ್ನ ಕಮ್ಮಿ ಮಾಡ್ಕೊಳ್ಳೋದು. 15 ಗಂಟೆ ಒಳಗಡೆ ನೀವು ಊಟ ಮಾಡ್ತಾ ಇದ್ರೆ ಅದನ್ನ ಆದಷ್ಟು ಕಮ್ಮಿ ಮಾಡ್ಕೊಂಡು 8 ಗಂಟೆಯಿಂದ 12 ಗಂಟೆಗೆ ತರೋದಿಕ್ಕೆ ನೀವು ನೋಡಿ. ಅದೇ ಸಮಯದಲ್ಲಿ ಬೇಗ ನಿದ್ದೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕಂದ್ರೆ ಬೇಗ ನೀವು ನಿದ್ದೆ ಮಾಡಿಲ್ಲ ಅಂದ್ರೆ ನಿಮ್ಮ ಕಣ್ಣು ಓಪನ್ ಆಗಿರುತ್ತೆ. ಕಣ್ಣು ಓಪನ್ ಆಗಿದ್ರೆ ನೀವು ನಿದ್ದೆ ಮಾಡಿಲ್ಲ ಅಂತ ಎನರ್ಜಿಯನ್ನ ಸ್ಪೆಂಡ್ ಮಾಡುತ್ತೆ, ಹಶುವಾಗುತ್ತೆ. ಫ್ರಿಜ್ ಹತ್ರ ಹೋಗಿ ಲೇಟ್ ನೈಟ್ ಅಲ್ಲಿ ನಿಂತ್ಕೊಂಡಿರ್ತೀರಾ, ಎಕ್ಸ್ಟ್ರಾ 1-2 ಬಿಸ್ಕೆಟ್ ಸ್ವಲ್ಪ ಸ್ನಾಕ್ ಅನ್ನ ತಿನ್ನೋಣ ಅಂತ ಏನಾದ್ರೂ ಬಾಯಲ್ಲಿ ಹಾಕೋತೀವಿ. ಇದರಿಂದ ನಿಮ್ಮ ಬಾಡಿ ಸರ್ಕೇಡಿಯನ್ ಕ್ಲಾಕ್ ಅನ್ನ ಬ್ರೇಕ್ ಮಾಡ್ಬಿಟ್ಟು ನಿಮ್ಮ ಬಾಡಿಯನ್ನ ರಿಪೇರ್ ಮಾಡಿ ಫಿಕ್ಸ್ ಮಾಡಿ ಅದೇ ಸಮಯದಲ್ಲಿ ಫ್ಯಾಟ್ ಬರ್ನಿಂಗ್ ಅನ್ನ ಮಾಡದೆ ಮತ್ತೆ ಎನರ್ಜಿ ಕನ್ಸಂಪ್ಷನ್, ಫ್ಯಾಟ್ ಸ್ಟೋರೇಜ್ ಪ್ರಾಸೆಸ್ ಅನ್ನ ಸ್ಟಾರ್ಟ್ ಮಾಡುತ್ತೆ. ಸೊ ನಮ್ಮ ನಿದ್ದೆಯನ್ನ ಫಿಕ್ಸ್ ಮಾಡ್ಬಿಟ್ರೆ ನಮ್ಮ ಡಯಟ್ ಮತ್ತೆ ಫ್ಯಾಟ್ಲೆಸ್ ಗೋಲ್ ಅನ್ನ ಈಸಿಯಾಗಿ ಅಚೀವ್ ಮಾಡಬಹುದು ಅಂತ ತಿಳ್ಕೊಳ್ಳಿ. ಅದೇ ಸಮಯದಲ್ಲಿ ಯಾವಾಗ ನೀವು ಬೆಳಿಗ್ಗೆ ಕಾಫಿ ಟೀ ಕುಡಿಯೋದನ್ನ ಸ್ಟಾರ್ಟ್ ಮಾಡ್ತಿರೋ ಆ ಸಮಯದಿಂದ ಒಂದು 8 ಗಂಟೆಯಿಂದ 12 ಗಂಟೆ ವಿಂಡೋ ಟೈಮ್ ಅಲ್ಲಿ ನಿಮ್ಮ 3 ಹೊತ್ತು ಊಟವನ್ನ ಮಾಡಿ ಮುಗಿಸ್ಬಿಡಿ. ಬೇಕಾದ ಗ್ಯಾಪ್ ಅನ್ನ ಕೊಟ್ಬಿಟ್ಟು ಹೋಗಿ ಮಲ್ಕೊಳ್ಳಿ. ಬೇಗ ನಿದ್ದೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಸ್ಲೀಪ್ ಸ್ಮಾರ್ಟರ್ ಅನ್ನೋ ಒಂದು ಬುಕ್ ಸಮರಿಯನ್ನ ಅಪ್ಲೋಡ್ ಮಾಡಿದೀವಿ, ಅದನ್ನ ಚೆಕ್ ಮಾಡಿ ನೋಡ್ಕೊಳ್ಳಿ. ಯಾಕಂದ್ರೆ ಈ ಬುಕ್ಕಲ್ಲೂ ಆ ಬುಕ್ಕಲ್ಲೂ ಬೇಗ ನಮ್ಗೆ ನಿದ್ದೆ ಬರೋಕೆ ಹೇಳಿರೋ ಟಿಪ್ಸ್ ಹತ್ತತ್ರ ಒಂದೇ ರೀತಿ ಇರುತ್ತೆ. ಸೊ ಈ ನ್ಯೂಯಿಂದ ನಿಮ್ಮ ವೇಟ್ ಲಾಸ್ ಗೋಲ್ಸ್ ಅನ್ನ ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಫಸ್ಟ್ ನಮ್ಮ ಬಾಡಿ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಪ್ಲಾಂಟ್ಸ್, ಬರ್ಡ್ಸ್, ಅನಿಮಲ್ಸ್ ಎಲ್ಲ ಅದರ ಸಿರ್ಕೇಡಿಯನ್ ಕ್ಲಾಕಿಗೆ ಬೆಲೆ ಕೊಡೋ ಹಾಗೆ ಮನುಷ್ಯರಾಗಿ ನಾವು ಕೂಡ ನಮ್ಮ ಸಿರ್ಕೇಡಿಯನ್ ಕ್ಲಾಕ್ ಅನ್ನ ಗಮನ ಕೊಡ್ಬೇಕು. ಡಯಟ್ ವರ್ಕೌಟ್ ಎಲ್ಲ ಮಾಡಿ ಕೂಡ ಫ್ಯಾಟ್ ಲಾಸ್ ಅಚೀವ್ ಆಗಿಲ್ಲ ಅಂದ್ರೆ ಶಾರ್ಟರ್ ಟೈಮ್ ಪೀರಿಯಡ್ ವಿಂಡೋ ಅಲ್ಲಿ ತಿನ್ನೋದ್ರಿಂದ, ಬೇಗ ನಿದ್ದೆ ಮಾಡಿ ರೆಸ್ಟ್ ಅಂಡ್ ರಿಪೇರಿಗೆ ಒಂದು ಅವಕಾಶವನ್ನ ಕೊಡೋದ್ರಿಂದ, ಇನ್ ಶಾರ್ಟ್ ನಮ್ಮ ಸೆಲ್ಫ್ ಕೇರ್ ರುಟೀನ್ ಅನ್ನ ಫಿಕ್ಸ್ ಮಾಡೋದ್ರಿಂದ ನಮ್ಮ ವೆಯ್ಟ್ ಲಾಸ್, ಹೆಲ್ತ್ ಗೋಲ್ಸ್ ಅನ್ನ ಅಚೀವ್ ಮಾಡಬಹುದು ಅಂತ ನೀವು ತಿಳ್ಕೋಬೇಕು. ಇದೆಲ್ಲವನ್ನ ಮೆಜರ್ ಮಾಡಿ ಟ್ರ್ಯಾಕ್ ಮಾಡೋದಿಕ್ಕೆ ನಮ್ಮ ಎಇ ಅಲ್ಟಿಮೇಟ್ ಜರ್ನಲ್ ನ 2024 ಎಡಿಷನ್ ನ ನಾವು ಆಲ್ರೆಡಿ ಅಪ್ಲೋಡ್ ಮಾಡಿರೋ ಲಾಂಚ್ ವಿಡಿಯೋವನ್ನ ನೋಡ್ಬಿಟ್ಟು ನಿಮ್ಗೆ ಬೇಕಾದ್ರೆ ಅದನ್ನ ಆರ್ಡರ್ ಮಾಡ್ಕೊಳ್ಳಿ. ಆ ಸ್ಲೀಪ್ ಸ್ಮಾರ್ಟರ್ ಬುಕ್ ಸಮರಿಯನ್ನ ನೀವಿಲ್ಲಿ ಕ್ಲಿಕ್ ಮಾಡಿ ನೋಡ್ಕೋಬಹುದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಚಾನಲ್ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಬಿಟ್ಟು ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಮ್ಮನ್ನ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಅಲ್ಲಿ ಫಾಲೋ ಮಾಡ್ಕೊಳ್ಳಿ. ಕೊನೆಯದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.